ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಐಪಿಎಲ್ ವಿಜಯೋತ್ಸವದಲ್ಲಿ ಸಾವನ್ನಪ್ಪಿದ ಕುರಿತಂತೆ ಇಲ್ಲಿನ ಜನತೆಯ ಪ್ರತಿಕ್ರಿಯೆ. ಇತ್ತೀಚೆಗೆ ನಡೆದ ಐಪಿಎಲ್ ಪಂದ್ಯಾವಳಿಗಳಲ್ಲಿ ಅಂತಿಮ ಆಟದಲ್ಲಿ ಪಂಜಾಬ್ ವಿರುದ್ಧ ರಣರೋಚಕವಾದ ಆಟವನ್ನು ಆಡಿ ಕಪ್ಪನ್ನು ಗೆದ್ದ ಆರ್ಸಿಬಿ ತಂಡ. ಕಪ್ ಗೆದ್ದ ಪರಿಣಾಮ ತವರೂರಾದ ಬೆಂಗಳೂರಿನಲ್ಲಿ ವಿಜಯೋತ್ಸವದ ಸಂಭ್ರಮ ಸಮಾರಂಭಕ್ಕಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಪ್ರಯುಕ್ತ ಈ ನೂಕುನುಗ್ಗಲಿನಲ್ಲಿ ಕಾಲ್ತುಳಿತಕ್ಕೆ 11 ಜನ ಯುವ ಜನತೆಯು ಸಾವು ನಡೆದ ಹಿನ್ನೆಲೆ ಕೊಟ್ಟೂರಿನ ನಾಗರಿಕರಾದ ಉದ್ಯಮಿ, ಅಂಗಡಿ ಪಂಪಾಪತಿ, ಎಪಿಎಂಸಿ ಮಾಜಿ ಸದಸ್ಯರಾದ ಎಂಎಂಜೆ ವಾಗೇಶ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಬೋರ್ವೆಲ್ ತಿಪ್ಪೇಸ್ವಾಮಿ, ಬಿಜೆಪಿ ಮುಖಂಡರಾದ ವೀರೇಶ್ ಗೌಡ್ರು ಇವರುಗಳು ಮಾತನಾಡಿ ಸರ್ಕಾರ ಹಾಗೂ ವ್ಯವಸ್ಥೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ನಮ್ಮ ಸುದ್ದಿವಾಹಿನಿಯಲ್ಲಿ ಮಾತ್ರ ವೀಕ್ಷಿಸಿ. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು. ಅದಕ್ಕೆ ನೀವು ನೇರವಾಗಿ ಸರ್ಕಾರವನ್ನು ಹೊಣೆ ಮಾಡ್ತೀರಾ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಹೊಣೆ ಮಾಡ್ತೀರಾ ಅಥವಾ ಫ್ರಾಂಚೈಸಿಗಳನ್ನು ಹೊಣೆ ಮಾಡ್ತೀರಾ? ನಾವು ಹೇಳ್ಬೇಕಂದ್ರೆ ಇದು IPL ಎಲ್ಲರಿಗೂ ಖುಷಿ ಕೊಡ್ತಕ್ಕಂಥ ಕೆಲಸ, ಒಳ್ಳೆಯದೇ. ಆದರೆ ಇದನ್ನು ಒಂದು ನೀತಿಯಲ್ಲಿ ಅದನ್ನು ಅರೇಂಜ್ಮೆಂಟ್ ಮಾಡಬೇಕಾಗಿತ್ತು. ಅರಮನೆ ಮೈದಾನಕ್ಕೆ ಹಾಕ್ಬೋದಿತ್ತು, ಗೃಹ ಸ್ಥಳಕ್ಕೆ ಇನ್ಫಾರ್ಮ್ ಮಾಡ್ಬೋದಾಗಿತ್ತು, ಇನ್ನೂ ಸಾಕಷ್ಟು ಬಿಗಿ ಭದ್ರತೆ ಮಾಡ್ಕೊಂಡು ಮಾಡ್ಬೋದಾಗಿತ್ತು. ಆದರೆ ಏಕಾಏಕಿ ಮಾಡೋದು ಅಷ್ಟು ಅವಸರದಿಂದ ಅಲ್ಲಿಂದ ಏಕಾಏಕಿ ಮಾಡೋ ಅವಶ್ಯಕತೆ ಇರಲಿಲ್ಲ, ಇಷ್ಟು ಬೇಗ ಮಾಡ್ಬೇಕನ್ನೋದು ಇರಲಿಲ್ಲ. ಅದೇ ರೀತಿ ಇವರು ಈ ಸನ್ಮಾನಗಳನ್ನು ನಮ್ಮ ಸೈನಿಕರ ಬಗ್ಗೆ ಯಾಕೆ ಇಟ್ಕೋಬಾರ್ದಾಗಿತ್ತು? ಮೊನ್ನೆ ಉಲ್ಬಣ ಆಯಿತು ಅವತ್ತು, ಆ ದಿನದಿಂದ ಇವರಿಗೆ ಆಟಗಾರರಿಗೆ ಇಷ್ಟು ಮಾನ್ಯತೆ ಇರಬೇಕಾದ್ರೆ ನಮ್ಮ ದೇಶ ಕಾಯತಕ್ಕಂಥ ಸೈನಿಕರನ್ನ ಯಾಕೆ ಸನ್ಮಾನ ಮಾಡಬಾರ್ದಾಗಿತ್ತು? ಸರ್ಕಾರ ಮಾಡೋಕ್ಕೆ ಏನಾಗಿತ್ತು? ಮಾಡ್ಬೋದಾಗಿತ್ತು. ಈ ಥರ ಆಟದ್ದೇ ನಮಗೆ ಸಮಸ್ಯೆ ಇಲ್ಲ, ಆದರೆ 11 ಜನ ಮರಣ ಹೊಂದಿದ್ದು ಎಲ್ಲರಿಗೂ ಅಸಮಾಧಾನ ಆಗಿದೆ. ಇದು ಭದ್ರತೆಯನ್ನು ಚೆನ್ನಾಗಿ ಮಾಡ್ಬೋದಾಗಿತ್ತು. ರಾಜ್ಯ ಸರ್ಕಾರ ಸಾಕಷ್ಟು ಭದ್ರತೆಯನ್ನು ಕೊಡೋಕ್ಕೆ ನಮ್ಮಲ್ಲಿ ಭದ್ರತೆ ಇದೆ. ಕರ್ನಾಟಕ ಪೊಲೀಸು ಬೇಕಾದಂಥ ಭದ್ರತೆ ಕೊಡೋಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ಸರ್ಕಾರ ಇದನ್ನು ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ. ಆದ ಕಾರಣ ನಮಗೆ ಅಸಮ್ಮತತೆ ಇದೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಈ ಮೊನ್ನೆ IPL ಆಯಿತು, ಕಾಲ್ತುಳಿಕೆ 11 ಜನ ಸತ್ತರು. ಅದು ಪೊಲೀಸರ ದೌರ್ಬಲ್ಯ ಅಂತೇಳಿ ಕೆಲವರನ್ನು ವಜಾ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಸರ್, ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ದೌರ್ಬಲ್ಯ ಅಲ್ಲ, ಇದು ಸರ್ಕಾರದ ದೌರ್ಬಲ್ಯ. ಕರ್ನಾಟಕದಲ್ಲಿ ಕ್ರೀಡಾ ಅಭಿಮಾನಿಗಳು, ಕರ್ನಾಟಕ ರಾಜ್ಯದಲ್ಲಿ ಕ್ರೀಡಾ ಅಭಿಮಾನಿಗಳು ಈ ಕೋಟಿಗಟ್ಟಲೆ 6 ಕೋಟಿ ಜನಸಂಖ್ಯೆ ನಮ್ಮದು ಐತಿ ಅಂದರೆ ಅದರಲ್ಲಿ ಮಿನಿಮಮ್ 4 ಕೋಟಿ ಜನಸಂಖ್ಯೆ ಕ್ರೀಡಾ ಅಭಿಮಾನಿಗಳು ಅಂತ ನಾವು ಗುರುತಿಸ್ತಕ್ಕಂಥ ರಾಜ್ಯ ಇದೆ. ಇದು ಸ್ಪೋರ್ಟ್ಸ್ ಅಂದರೆ ಅದು ಕ್ರಿಕೆಟ್ ಅಂದರೆ RCB ಅಂದರೆ 17 ವರ್ಷಗಳ ಕಾಲ ಸತತ ನಾವು ಸೋಲನ್ನು ಉಂಡಿರ್ತಕ್ಕಂಥವ್ರು, ನಮ್ಮದೇ ಕಪ್ಪು ಅಂತ ಅಜೆಂಡಾನ ಇಟ್ಟಿರ್ತಕ್ಕಂಥ ಸತತ 2 ತಿಂಗಳ ಕಾಲ IPLನ್ನು ನೋಡ್ತಕ್ಕಂಥ ಚಿಕ್ಕ ಮಕ್ಕಳಿಂದ ರಕ್ಷಣೆಯನ್ನು ಮಾಡ್ತಾಯಿದ್ದಾರೆ. ಎಲ್ಲರದು ಒಂದೇ ಅಜೆಂಡಾ, ಈ ಸಲ ನಮ್ಮದೇ ಕಪ್ಪು, ಈ ಸಲ ನಮ್ಮದೇ ಕಪ್ಪು. ಸೊ ನಾವು RCBಯನ್ನು 18 ಅಂತ ಅಂದು ನಮ್ಮ ವಿರಾಟ್ ಕೊಹ್ಲಿ ಅವರು 18ಅನ್ನು ಹಾಕೆಂದು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳು ಇಡೀ ಕರ್ನಾಟಕದ ತುಂಬ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಆ ಗೆದ್ದ ಸೆಲೆಬ್ರೇಷನ್ ಮಾಡಬೇಕು ಒಂದು ದಿವಸ, ಗೆದ್ದ ದಿವಸ ಇಡೀ 3 ಗಂಟೆ ತನಕ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ, ಪ್ರತಿಯೊಂದು ಟೌನ್ಗಳಲ್ಲಿ, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಮಾಧ್ಯಮದಲ್ಲಿ ಸೆಲೆಬ್ರೇಷನ್ನು ಇಡೀ ರಾತ್ರಿನೇ ಪಾಪ ಪೊಲೀಸ್ ಡಿಪಾರ್ಟ್ಮೆಂಟು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇತ್ತು. ಬಟ್ ಏಕಾಏಕಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಸರ್ ಅವರು ಅದನ್ನು ಗಮನಿಸಿ ಆದಷ್ಟು ಪೊಲೀಸ್ ಡಿಪಾರ್ಟ್ಮೆಂಟನ್ನು, ಸೆಕ್ಯೂರಿಟಿಯನ್ನು, ಇನ್ನೂ ಸಿಬ್ಬಂದಿಯನ್ನು ಹೆಚ್ಚಿನ ರೀತಿಯಲ್ಲಿ ಆಯೋಜಿಸಬೇಕಾಗಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಇದರ ನೇರ ಹೊಣೆಯನ್ನು ಈ ಸರ್ಕಾರ ಹೊರಬೇಕಾಗಿದೆ. ಅದು ಬಿಟ್ಟು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಮಿಷನರು ಅವರು ಯಾವ ಕಡೆ ಅಂತ ಪೆಚ್ಚಿಡಬೇಕು? ಒಂದು ಕಡೆ ವಿಧಾನಸೌಧ ಹತ್ರ ನಿಯರ್ ಬೈ ಒಂದು 30, ನಮ್ಮ ಪ್ರಕಾರ ಒಂದು 30 ಲಕ್ಷ ಅಂತ ಹೇಳ್ತಾರೆ. 30 ಲಕ್ಷ ಜನಸಂಖ್ಯೆ ಇತ್ತು ಬ್ರೇಕ್ ವಿಧಾನಸೌಧ ಮುಂದೆ ಅಂತ ಹೇಳ್ತಾರೆ. ಬಟ್ ನಾವು ಇಲ್ಲಿಂದ TV ವೀಕ್ಷಣೆ ಮಾಡಿದಾಗ ನಮಗಿನ್ನೂ ಜಾಸ್ತಿ ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅವತ್ತಿನ ಪರಿಸ್ಥಿತಿಯಲ್ಲಿ ಅದು 30 ಲಕ್ಷಕ್ಕಿಂತ ದಾಟಿದೆ ಅಂತ ನಮ್ಮದು.
ಪೊಲೀಸ್ ಡಿಪಾರ್ಟ್ಮೆಂಟು ಯಾವ ಕಡೆ ಸಪೋರ್ಟ್ ಕೊಡಬೇಕು, ನಮ್ಮ ಬೆಂಗಳೂರು ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟನ್ನು ಇನ್ನೂ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಪೊಲೀಸ್ ನಿಯೋಗವನ್ನು ಸೇರಿಸಿ ಅಲ್ಲಿ ಸೆಕ್ಯೂರಿಟಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕಾಗಿತ್ತು ಅಂತ ನಾವು ಹೇಳ್ತೀವಿ. ಬಟ್ ಇದು ಯಾವುದೇ ಕಾರಣಕ್ಕೂ ಪೊಲೀಸ್ ಕಮಿಷನರ್ನ ಅಮಾನತು ಮಾಡಿದ್ದು ಇದು ಖಂಡನೀಯ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟನ್ನು ಪಾಪ ಅವರು ಹಗಲು ರಾತ್ರಿ ಅವತ್ತು ಸೆಲೆಬ್ರೇಷನ್ಸು ಎಲ್ಲ ಟೌನ್ನಲ್ಲಿ ಎಲ್ಲ ಡಿಸ್ಟಿಕ್ಕಲ್ಲಿ ಅವರು ಪಾಪ ನಿದ್ದೆ ಮಾಡಲಿಲ್ದಂಗೆ ಅವರು ಅವತ್ತು ಅಲ್ಲೆಲ್ಲ ಒಂದು ಯಾವುದೇ ಅಹಿತಕರ ಘಟನೆ ನಡೀಲಿಲ್ದಂಗೆ ಅವ್ರು ಕಾಪಾಡಿದ್ದಾರೆ. ಅವತ್ತು ಬಂದಿರತಕ್ಕಂಥ ಕರಡು ಏಕಾಏಕಿ 2 ಕಡೆ ಮಾಡೋವಂಥ ಪ್ರಸಂಗ ಇದ್ದಿಲ್ಲ. ಒಂದು ಸ್ಟೇಡಿಯಂನಲ್ಲಿ ಅವರು ಸೆಲೆಬ್ರೇಷನ್ ಇಟ್ಕೊಂಡಾಗೆ ಇದೇ ಇವರು ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಾಗ ಇಟ್ಕೊಳ್ಳೋದೆ ಅದೇ ಸ್ಟೇಡಿಯಂನಲ್ಲೇ ಹೋಗಿ ಇವ್ರು ಯಾಕೆ ಮಾಡಬಾರ್ದಾಗಿತ್ತು? 2 ಕಡೆ ನಿಯೋಜಿಸೋಕ್ಕೆ ಇವ್ರು ಯಾಕೆ ಅನುಮತಿ ಕೊಟ್ಟರು? ಫಸ್ಟು ಅನುಮತಿ ಕೊಟ್ಟಿರ್ತಕ್ಕಂಥದ್ದೇ ಮೊದಲನೇ ತಪ್ಪು. ಆಮೇಲೆ ಸೆಲೆಬ್ರೇಷನ್ ಅನ್ನೋದು ಕ್ರೀಡಾಭಿಮಾನಿಗಳಿಗೆ ಅದು ಈಗ 18 ವರ್ಷಗಳ ನಮ್ಮದು RCB ಅನ್ನೋದು ಇಡೀ ನಮ್ಮ ಕರ್ನಾಟಕದ ಜನತೆಗೆ ಒಂದು ಹಬ್ಬ ಥರ ಅಂತ ಖುಷಿ. ನಾವು ವರ್ಲ್ಡ್ ಕಪ್ ಗೆದ್ದಾಗೂ ಇಷ್ಟೊಂದು ಸೆಲೆಬ್ರೇಷನ್ ಮಾಡಿಲ್ಲ. ನಮ್ಮದು ಕರ್ನಾಟಕ ರಾಜ್ಯದ RCB ಒಂದು ಕ್ರೀಡಾಪಟು ಇವತ್ತು ಕಪ್ ಗೆದ್ಕೊಂಬಂದಿದೆ ಅಂತಂದು ಸೆಲೆಬ್ರೇಷನ್ನಲ್ಲಿ ಒಡ್ಡಾಡಿದ್ರು. ಇದು ಸಿದ್ದರಾಮಯ್ಯವರು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರು, ಪರಮೇಶ್ವರ್ ಸರ್ ಅವರು ಮೂವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಂತ ನಾನು ಅವರಲ್ಲಿ ಕಳಕಳಿಯಿಂದ ಕೇಳ್ಕೊಂತೀನಿ. ಸರ್ ನಮಸ್ತೆ ಸರ್. ಸರ್ IPL ನಡೀತು, ಅದರಿಂದ ಒಂದು ಕಾರ್ಯಕ್ರಮ ಮಾಡಿದರು, ಅದರಿಂದ ಒಂದು 11 ಯುವ ಜನತೆಯ ಸಾವಾಯಿತು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಒಂದು ಸಾವಾಗಿರೋದು ದೊಡ್ಡ ಒಂದು ದುರಂತ. ನಮ್ಮ ರಾಜ್ಯದಲ್ಲಿ ದೇಶದಲ್ಲೇ ಆಗಬಾರ್ದಿತ್ತು, ಆಗಿದೆ. ಅದು ಆಗಬಾರ್ದು, ಮುಂದೆ ಆದರೂ ಕೂಡ ಯಾವುದೇ ಆದ್ರೂ ಆಗಬಾರ್ದು. ಅದು ಹೊಣೆ ಏನಪ್ಪ ಅಂದರೆ ಇವರು ನಮ್ಮ ಗೃಹ ಮಂತ್ರಿಗಳು ಏನು ಹೇಳ್ತಾರೆ ಅಂದರೆ ಪರಮೇಶ್ವರ್ ಅವರು, ನಮಗದು ಗೊತ್ತಾಗಲಿಲ್ಲ ಇಷ್ಟಿದೆ ಅಂತ ಹೇಳ್ತಾರೆ. ಅವರು ಎಲ್ಲೆದಲ್ಲೇ ದೊಡ್ಡ ಪ್ರಮಾಣದಾಗೆ 18 ವರ್ಷ ಕಪ್ ಬಂದು ಅವರಿಗೆ ಮುನ್ನೆಚ್ಚರಿಕೆಯಾಗಿ ಇಟ್ಕೋಬೇಕಾಯ್ತು. ಈ ಥರ ಎಲ್ಲೆದೇ ದೊಡ್ಡ ಜನ ಸೇರ್ತಾರೆ ವಿಧಾನಸೌಧದಾಗ, ನಾವೊಂದು ಫಂಕ್ಷನ್ ಮಾಡ್ತೀವಿ ಅಂತೇಳಿ ಪೊಲೀಸ್ ಬಂದೋಬಸ್ತ್ ಎಲ್ಲ ಕೊಡಬೇಕಾಯಿತು. ಕೊಟ್ಟಿಲ್ಲ ಅವರಿಗೆ ಜಾಗ. ಮುಂಚೆನೇ ಅವರು ಅದು ಹೊಣೆ ಯಾರಿಗಪ್ಪ ಅಂದರೆ ಗೃಹ ಸಚಿವರಿಗೆ ಇರ್ತದೆ ಫುಲ್ಲು. ಆಮೇಲೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೂ ಇರ್ತದೆ. ಅವರು ಹೆಚ್ಚಿಗೆ ಪೊಲೀಸ್ ಸಿಬ್ಬಂದಿನ ಒದಗಿಸಿ ಅದನ್ನ ಜನಕ್ಕೆ ಒಂದು ಇದು ಮಾಡಿ, ಈಗೇನು ಅದು ಘೋಷಣೆ ಏನು ಮಾಡಿದಾರಲ್ಲ 10 ಲಕ್ಷ ಅಂತಂದು, ಅವ್ರಿಗೆ ಒಂದು 20 ಲಕ್ಷ ಕೊಟ್ಟರು ತಪ್ಪಾಗಲಾರ್ದು. ಇವತ್ತು ಸಾವು ದುಡ್ಡು ಎಷ್ಟು ಕೊಟ್ಟರು ಜೀವ ಬರಲ್ಲ. ಅದೇ ರೀತಿಯೇ ಅದು ಆಗಿದೆ. ಅದು ನಮಗೆ ಒಂಥರ ದುಃಖದ ಸಂಗತಿ ಇದೆ. ಅವರು ಒಂದು 20 ಲಕ್ಷನೋ 20 ಲಕ್ಷ ಬಡವರಿದ್ದರಿಗೆ ಎಷ್ಟು ಕೊಟ್ಟರು ಕಡಿಮೆ, ಸ್ವಲ್ಪ ಹೆಚ್ಚಿಗೆ ಕೊಟ್ಟರೆ ಅದೊಂದು ಒಳ್ಳೆಯದು. ಆಮೇಲೆ ಇದೇನಿದೆಲ್ಲ IPL ಎಲ್ಲ ಆಟ ಆಡ್ತಾರೆ, ಪ್ರತಿಯೊಂದು ಕಬಡ್ಡಿ, ಖೋ ಖೋ, ಅದು ಇದು. ಅದರಲ್ಲಿ ಯಾವುದರಲ್ಲೂ ಅಷ್ಟು ಬೆಟ್ಟಿಂಗ್ ಇಲ್ಲ. ಈ ಒಂದು ಏನು ಕ್ರಿಕೆಟ್ ಇದು ಇದೆಲ್ಲ IPLಲ್ಲಿ ಇದು ಒಂದು ಭಾಳ ಬೆಟ್ಟಿಂಗ್ ಆಡಿ ಹೆಂಡ್ರು ಮಕ್ಕಳು ಎಲ್ಲ ಭಾಳ ಬೀದಿ ಪಾಲಾಗ್ತಿದ್ದಾರೆ. ಅದನ್ನು ಏನಪ್ಪ ಅಂದರೆ ನಮ್ಮೊಂದು ಒಳ್ಳೆತನಕ್ಕೆ ಉಪಯೋಗಿಸ್ಕೊಂಡು ಆಡಬೇಕು. IPL ಆಡಬೇಕಾ ಅಥವಾ ಬೇಡ? IPL ಆಡಲಿ, ಆದರೂ ಈ ಥರ ದಂಧೆ ಆಗಬಾರ್ದು ಅಂಬೋದು. IPLನಿಂದ ಒಳ್ಳೆಯದೇ ಮಕ್ಕಳಿಗೂ. ಅದೊಂದು ಕ್ರಿಕೆಟ್ ಆಡೋದು ಒಂದು ಒಳ್ಳೆಯ ಆಟನೇ, ಬೇಡ. ಈಗ ಬೇರೆ ಹೆಂಗಿದೆ ಅಲ್ಲ, ಈಗ ಯಾವ ಈ ಖೋ ಖೋ, ಕಬಡ್ಡಿ, ಬೇರೆ ಎಲ್ಲ ಆಟಗಳು ಹೆಂಗಿದೆ, ಆದರೆ ಯಾವ ಬೆಟ್ಟಿಂಗ್ ಇರಲ್ಲ. ಇದರಲ್ಲಿ IPL ಬೆಟ್ಟಿಂಗ್ ಮಕ್ಕಳು, ಈಗ ಹೆಂಡ್ರು ಮಕ್ಕಳೆಲ್ಲ ಭಾಳ ಜನ ಬೀದಿ ಪಾಲಾಗಿದ್ದಾರೆ. ಅದನ್ನು ಆಗದಂಗೆ ನೋಡ್ಕೋಬೇಕಂತ ನನ್ನೊಂದು ಅಭಿಪ್ರಾಯ.